ಇನ್ನು ರಾಜಧಾನಿ ಬೆಂಗಳೂರು ಸೈಬರ್ ಕ್ರೈಮ್ ಸಿಟಿ ಆಯ್ತಾ ಅಂತಂದರೆ ಹೌದು. ಇದುವರೆಗೆ ದಾಖಲಾಗಿರೋ ದೂರುಗಳನ್ನ ನೋಡಿಬಿಟ್ರೆ ಏನಪ್ಪ ಬೆಂಗಳೂರಿನಲ್ಲೇ ಇಷ್ಟ ಅಂತ ಅನ್ನಿಸ್ಬಿಡುತ್ತೆ. ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ ಸೈಬರ್ ಕ್ರೈಮ್ ಪ್ರಕರಣಗಳು. ನಿಮ್ಮ ಅಕೌಂಟಿಂದ ಏಕಾಏಕಿ ದುಡ್ಡು ಎಗರಿಸ್ಬಿಡ್ತಾರೆ, ಅಥವಾ ನಿಮ್ಮನ್ನು ಹೌಸ್ ಅರೆಸ್ಟ್ ಮಾಡಿಬಿಡ್ತಾರೆ, ಡಿಜಿಟಲ್ ಅರೆಸ್ಟ್ ಮಾಡಿಬಿಡ್ತಾರೆ. ಇವೆಲ್ಲ ನಡೆಯುತ್ತಲ್ಲ ಅದು. ಈ ವರ್ಷ 2025ರಲ್ಲಿ 9326 ಕೇಸ್ ದಾಖಲಾಗಿದೆ ಬೆಂಗಳೂರಲ್ಲಿ. ಕೇವಲ 716 ಕೇಸ್ ಇತ್ಯರ್ಥ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಇಡೀ ರಾಜ್ಯದ ಲೆಕ್ಕ ತಗೊಂಡ್ರೆ 10,000 ಕೇಸ್ ದಾಖಲಾಗಿದೆ, 1,000 ಕೇಸ್ ಇತ್ಯರ್ಥ ಆಗಿದೆ. ಇಡೀ ರಾಜ್ಯದಲ್ಲಿ 10,000 ಕೇಸ್ ಆದರೆ ಬೆಂಗಳೂರು ಒಂದರಲ್ಲೇ 9,326 ಕೇಸ್. ಈ ಸೈಬರ್ ಕ್ರೈಮ್ಗಳು ವಿಪರೀತ ಜಾಸ್ತಿ ಆಗ್ತಿದೆ. ಮೊಬೈಲ್ ಏನೋ ಬರುತ್ತೆ, ಯಾವುದೋ ಲಿಂಕ್ ಪ್ರೆಸ್ ಮಾಡಿಬಿಡ್ತಾರೆ, ದುಡ್ಡು ಕಟ್ಟಾಗ್ಬಿಡುತ್ತೆ. ಈ ಥರ ದುಡ್ಡು ಕಳ್ಕೊಂಡ್ರೆ ಅವ್ರು ತುಂಬ ಜನ ಇದ್ದಾರೆ. ನೀವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಅವ್ರಿಗೆ ಮೊದಲೇ ಏನು ಹೇಳ್ತಾರೆ ಗೊತ್ತಾ, ನಿಮ್ಮ ಹಣಕ್ಕೆ ಶ್ಯೂರಿಟಿ ಕೊಡೋಕ್ಕಾಗಲ್ಲ ಅಂತಾರೆ ಅವರು. ಎಷ್ಟೋ ಜನ ಪಾಪ ದುಡ್ಡು ಕಳ್ಕೊಂಡು ಸುಮ್ಮನಾಗಿದ್ದಾರೆ, ಏನೂ ಮಾಡೋಕ್ಕಾಗದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೆಗೆ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗ ಸೈಬರ್ ಕ್ರೈಮ್ ಸಿಟಿ ನಿಜ, ಸೈಬರ್ ಕ್ರೈಮ್ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಿದೆ. ಬಟ್ ಇದನ್ನು ಸಾಲ್ವ್ ಮಾಡೋಕ್ಕೆ ಯಾಕೆ ಆಗ್ತಿಲ್ಲ ಪೊಲೀಸರಿಗೆ? ಲೆಕ್ಕ ತಗೊಳಕ್ಕೆ ಹೋದರೆ ನಿಮಗೊಂದು 1-2% ಕೂಡ ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ವಲ್ಲ, ಯಾಕೆ ಅಂತ? ಅರವಿಂದ್, ಈ ಸೈಬರ್ ಪ್ರಕರಣಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂತವರೆಲ್ಲರೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲೋ ಕೂತ್ಕೊಂಡು APK ಫೈಲ್ ಆಪ್ ಬಿಡುಗಡೆ ಮಾಡುವಂತದ್ದು. ವಾಟ್ಸ್ಆಪ್ಗೆ ಒಂದು APK ಫೈಲ್ ಬಂದಿದೆ, RTO ಚಾನಲ್ ಇದು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿ ಮೆಸೇಜ್ ಕಳಿಸುವಂತದ್ದು, ಅಥವಾ ನಿಮ್ಮ ಬೆಸ್ಕಾಂ ಬಿಲ್ ಬಾಕಿ ಇದೆ ಕೂಡಲೇ ಕಟ್ಟಿ ಅಂತ ಹೇಳಿ ಮೆಸೇಜ್ ಮಾಡುವಂಥದ್ದು. ಈ ರೀತಿಯಾಗಿ ವಂಚನೆಗಳು ಮಾಡ್ತಾ ಇದ್ದಾರೆ. ಡೂಪ್ಲಿಕೇಟ್ ಸಿಮ್ ಅನ್ನ ಬಳಸ್ಕೊಂಡು, ಡೂಪ್ಲಿಕೇಟ್ ಐಡಿಗಳನ್ನ ಬಳಸ್ಕೊಂಡು ಈ ರೀತಿ ವಂಚನೆ ಮಾಡ್ತಾ ಇರೋದು. ಅವ್ರನ್ನ ಪತ್ತೆ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಇಂತ ಸೈಬರ್ ವಂಚನೆ ಪ್ರಕರಣಗಳಲ್ಲಿ ಪೊಲೀಸರು ಕೂಡ ಅವುಗಳನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಲ್ಲಿ ರಾಜ್ಯದಲ್ಲೇ ಅತ್ಯುನ್ನತ ಸ್ಥಾನದಲ್ಲಿರುವಂತದ್ದು ಈಗ ಬೆಂಗಳೂರು ಒಂದರಲ್ಲೇನೆ ಹೆಚ್ಚು ಸೈಬರ್ ವಂಚನೆ ಪ್ರಕರಣಗಳು ದಾಖಲಾಗ್ತಾ ಇದೆ ಅಂತಂದ್ರೆ ಕಳವಳಕಾರಿಯಾಗಿದೆ. ಯಾಕೆಂತಂದ್ರೆ ಬೇರೆ ಬೇರೆ ರೀತಿಯಲ್ಲಿ ದೀಪಾವಳಿ ಹಬ್ಬದ ಗಿಫ್ಟ್ ಬಂದಿದೆ, ಬೇರೆ ಬೇರೆ ರೀತಿಯ ಹಬ್ಬದ ಗಿಫ್ಟ್ ಬಂದಿದೆ. ಈ ರೀತಿಯಾಗಿ ವಾಟ್ಸ್ಆಪ್ಗೆ ಸಂದೇಶವನ್ನ ಕಳಿಸಿ ಜನ ಅದನ್ನ ಆ APK ಫೈಲ್ ಅನ್ನ ಡೌನ್ಲೋಡ್ ಮಾಡಿದ ತಕ್ಷಣ ಅವರಲ್ಲಿ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಹಣವನ್ನ ದೋಚ್ತಾ ಇದ್ದಾರೆ. 9,000 ಚಿಲ್ಲರೆ ಪ್ರಕರಣಗಳಲ್ಲಿ ಬರೀ 700 ಕೇಸ್ ಅಷ್ಟೇ ಇತ್ಯರ್ಥ ಆಗಿರುವಂತದ್ದು. ಇನ್ನ ಕೇಸ್ಗಳನ್ನ ಇತ್ಯರ್ಥ ಮಾಡ್ಲಿಕ್ಕೆ ಸೈಬರ್ ಪೊಲೀಸರಿಗೆ ಸಾಧ್ಯ ಆಗಿಲ್ಲ. ಆ ಮಟ್ಟಕ್ಕೆ ಈ ರೀತಿ ವಂಚನೆ ಜಾಲ ಜಾಸ್ತಿ ಆಗ್ತಾ ಇದೆ. ಪೊಲೀಸರು ಕೂಡ ಎಚ್ಚೆತ್ಕೊಂಡು ಇಂತಹ ಪ್ರಕರಣಗಳ ಕಡಿವಾಣ ಹಾಕ್ಬೇಕಾಗಿದೆ. ಕೇಂದ್ರ ಸರ್ಕಾರ ಕೂಡ ಒಂದಷ್ಟು ನಿಯಮಾವಳಿಗಳನ್ನ ಜಾರಿ ಮಾಡಬೇಕು ಅಂತ ಹೇಳಿ ಹೊರಟಿರುವಂತದ್ದು. ವಾಟ್ಸ್ಆಪ್ ಅಪ್ಲಿಕೇಶನ್ ಅಲ್ಲಿ ಒಂದಷ್ಟು ಬದಲಾವಣೆ ಮಾಡಬೇಕು ಅಂತ ಹೇಳಿ ಚರ್ಚೆಗಳು ಆಗ್ತಾ ಇದೆ. ಹಾಗಾಗಿ ಆ ರೀತಿ ಏನಾದ್ರು ಆದ್ರೆ ಈ ಸೈಬರ್ ವಂಚನೆಗಳಿಗೆ ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಪೊಲೀಸರು ಕೂಡ ಅಸಹಾಯಕರಾಗಿರುವಂತದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಲೋಕೇಶ್. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.